Now we move from the colorful world of our little nursery children to the vibrant and energetic performances by our students of classes 1 to 5. Today they are going to take us on a beautiful journey, a journey to the heart of India, to our villages where life may be simple but happiness is rich. Our young performers are ready to bring the charm of village life to the stage through skits and dances. They will show us the traditions, festivals, dances, and the warmth that make our villages truly special. ಹಳ್ಳಿ ನಮ್ಮ ಹಳ್ಳಿಯ ಮಣ್ಣಿನ ಸೊಗಡು, ರೈತರ ಬಾಳಿನ ಗಟ್ಟಿತನ, ಜಾತ್ರೆ, ಹಬ್ಬಗಳ ಸಂಭ್ರಮ, ಬಣ್ಣ ಬಣ್ಣದ ಸಂಸ್ಕೃತಿ ಎಲ್ಲವನ್ನೂ ಇಂದು ನಮ್ಮ ನೃತ್ಯ, ಗಾಯನ, ನಾಟಕಗಳ ಮೂಲಕ ನೋಡಲಿದ್ದೀರಿ. ಇದನ್ನು ನಮ್ಮ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳನ್ನು ಚಪ್ಪಾಳೆ ತಟ್ಟುವುದರೊಂದಿಗೆ ಮನರಂಜಿಸಲು ಸ್ವಾಗತಿಸೋಣ. ಪಟ್ಟಣದ ಒತ್ತಡದ ಜೀವನದಲ್ಲಿ ಬದುಕುತ್ತಿರುವ ಒಂದು ಚಿಕ್ಕ ಕುಟುಂಬ. ಗಂಡ ಹೆಂಡತಿ ಇಬ್ಬರು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಗಾರರು. ಮಗಳು ಖುಷಿ ಈ ಒತ್ತಡದ ಪ್ರಪಂಚದಲ್ಲಿ ತನ್ನ ಬಾಲ್ಯವನ್ನು ಅಷ್ಟೇ ಒತ್ತಡದಲ್ಲಿ ಕಳೆಯುತ್ತಿದ್ದಾಳೆ. ಪ್ರಸಾದ್, ಗೆಟ್ ಅಪ್ ಪ್ರಸಾದ್, ಇಟ್ಸ್ ಟೂ ಲೇಟ್. ಓಹೋ ರೀ, ಬೇಗ ಹೇಳಿ, ಲೇಟಾಗಿ ಹೇಳ್ತೀರಾ, ಆಮೇಲೆ ಅರ್ಜೆಂಟ್ ಆಯ್ತು ಅಂತ ನನ್ನ ಮೇಲೆ ಕೂಗಾಡ್ತೀರಾ. ಹಾ ಸರಿ ಸರು, ನಮ್ಮ ಬಟ್ಟೆಯಲ್ಲಿ ಇಟ್ಟಿದೀಯಾ? ನನ್ನ ಆಫೀಸ್ ಫೈಲ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ, ಹುಡ್ಕೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡು. ರೀ, ನಿಮ್ ಹಾಗೆ ನಾನು ಕೂಡ ಆಫೀಸ್ಗೆ ಹೋಗ್ಬೇಕು. ಇನ್ನು ನಿಮ್ ಬಾಕ್ಸು, ನನ್ನ ಬಾಕ್ಸು, ಪುಟ್ಟಿನ ಹೇಳ್ಸಿ ಅವಳನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲ್ ಬಸ್ ಹತ್ರ ಬಿಟ್ಟು ನಾನ್ ಕ್ಯಾಬ್ ಇಡೋದ್ರಲ್ಲಿ ಸಾಕಾಗೋಗಿರುತ್ತೆ. ಇದು ದಿನ ಇದ್ದಿದ್ದೆ, ದುಡ್ಡಿನಿಂದ ಓಡ್ತಾ ಇದೀವಿ. ಏನ್ ಲೈಫು ನಮ್ದು. ನೆಮ್ಮದಿ ಸಿಗೋ ಅಷ್ಟರಲ್ಲಿ ಜೀವನದ ಉತ್ಸಾಹನೇ ಕಳ್ಕೊಂಡ್ಬರ್ತೀವಿ ಅನ್ಸುತ್ತೆ. ಹಾ ಸರಿ, ತಿಂಡಿ ಕೊಡು. ಅಯ್ಯೋ ಟೈಮ್ ಆಯ್ತು, ಇಲ್ಲಿ ಬಿಡು, ನಾ ಆಫೀಸ್ ಕ್ಯಾಂಟೀನಲ್ಲೇ ತಿಂತೀನಿ. ಓಕೆ ಬಾಯ್. ಖುಷಿ ಹೇಳೋ ಮೇಲೆ ದಿನಾ ಬೆಳಗ್ಗೆ ನಂಗೆ ಇದೊಂದು ಕೆಲ್ಸ. ಬೇಗ ಹೇಳು, ನಿನ್ನ ಸ್ಕೂಲ್ ಬಸ್ ಹತ್ರ ಬಿಟ್ಟು ನಾನು ಕೂಡ ಆಫೀಸ್ಗೆ ಹೋಗ್ಬೇಕು. 5 ನಿಮಿಷದಲ್ಲಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಇರ್ಬೇಕು ಅಷ್ಟೇ. कसके जूता, कसके बेल्ट, ठोस के अंदर अपनी शर्ट, मंजिल को चली सवारी, कंधों पे जिम्मेदारी. हाथ में फाइल, मन में दम, मीलों मील चलेंगे हम, हर मुश्किल से टकराएंगे, टस से मस ना होंगे हम. चले रहो, मंजिल का इशारा, चले रहो, चले रहो, मंजिल का इशारा, चले रहो. ये सोते भी है, टेंशन आगे रहने की है, टेंशन मेहनत इनको प्यारी है, एकदम आज्ञाकारी है, आज्ञाकारी है. ये अमृत पर ही जीते हैं, ये टॉनिक सारे पीते हैं, वक्त पे सोते, वक्त पे खाते, तान के सीना बढ़ते जाते. चले रहो, मंजिल का इशारा, चले रहो, दुनिया के नारा, चले रहो, मंजिल का इशारा, चले रहो. ಖುಷಿ ಏನ್ ಮಾಡ್ತಿದ್ದಾಳೆ ನಮ್ ಪುಟ್ಟಿ? ನೋಡು, ಇವತ್ತು ಪಪ್ಪ ಆಫೀಸ್ ನಿಂದ ಬೇಗ ಬಂದಿದ್ದಾರೆ. ಆರ್ ಯು ಹ್ಯಾಪಿ? ನಿಮ್ಮಗ್ಲನ್ನ ಏನಾಗಿದೆ ಅಂತ ನೀವೇ ಕೇಳಿ. ಎಲ್ಲಾ ನಿಲ್ಸ್ಕೊಟ್ಟಿರೋ ಸಲ್ಗೆ. ಸಂಜೆ ಶಾಲೆಯಿಂದ ಬಂದಾಗಿಂದ ಹೀಗೆ ಕೂತಿದ್ದಾಳೆ, ಏನು ತಿಂತಿಲ್ಲ, ಏನು ಮಾಡ್ತಿಲ್ಲ. ನಂಗಂತೂ ಸಾಕಾಗೋಯ್ತು. ನೀವುಂಟು, ನಿಮ್ ಮಗನುಂಟು, ಏನಾದ್ರೂ ಮಾಡ್ಕೊಳ್ಳಿ. ಖುಷಿ ಪುಟ್ಟಿ, ಏನಾಯ್ತು? ಯಾರ ಹತ್ರನಾರು ಜಗಳ ಆಡ್ದ್ಯಾ ಅಥವಾ ಟೀಚರ್ ಬೈದ್ರಾ? ಏನಾಯ್ತು? I feel so bored these days, Papa. It's the same routine every day. I feel like I'm turning into a robot. Do you know why? ಬೆಳಗ್ಗಿಂದ ಸಂಜೆವರೆಗೂ ಬರೀ ಓದು, ಬರೀ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗು, ಪಾರ್ಟಿಸಿಪೇಟ್ ಮಾಡು. ನನ್ಗಂತೂ ಸಾಕಾಗೋಗಿದೆ. ನೀವು ನಿಮ್ ಚೈಲ್ಡ್ಹುಡ್ ಡೇಸ್ ಒಳಗೆ ಹೀಗೆ ಓದ್ತಾ ಇದ್ರಾ? ಐ ನೀಡ್ ಅ ಚೇಂಜ್, ಪಪ್ಪ. ಏನ್ ಸರ್ ಇದು? ನಮ್ ಪುಟ್ಟಿ ಹೀಗೆ ಹೇಳ್ತಿದ್ದಾಳೆ. ನಮ್ ಖುಷಿಗೂ ತುಂಬಾ ಬೇಸರ ಆಗಿದೆ. ಇವಳಿಗೂ ಸ್ವಲ್ಪ ಚೇಂಜ್ ಬೇಕಲ್ವಾ? ಈ ಸಲ ಹಬ್ಬಕ್ಕೆ ಎಲ್ರೂ ಊರಿಗೆ ಹೋಗೋಣವಾ? ನಾನು 4 ದಿವಸ ಜಾಸ್ತಿ ರಜಾ ಹಾಕ್ತೀನಿ. ಓಹೋ, ನನ್ ಕೈಲಾಗಲ್ಲಪ್ಪ, ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ನೋಡ್ ಸರು, ಇಷ್ಟೆಲ್ಲ ಯಾಕೆ ದುಡಿತಿದೀವಿ ಹೇಳು?
ನಮ್ ಖುಷಿ ಪುಟ್ಟಿ ಖುಷಿಯಾಗಿರ್ಲಿ, ಲೈಫ್ ಚೆನ್ನಾಗಿರ್ಲಿ ಅಂತ ಅಲ್ವಾ? ನೀನು ನಾನು ನೋಡಿರೋ ಬಾಲ್ಯದ ದಿನಗಳನ್ನ ಈಗಿನ ಮಕ್ಕಳಿಗೆ ನೋಡಕ್ಕಾಗಲ್ಲ. ನಿಜ, ಕನಿಷ್ಠ ಪಕ್ಷ ಹಳ್ಳಿ ಜನ ನಮ್ಮವರು ತಮ್ಮವರು ಅವರನ್ನಾದ್ರೂ ನೋಡ್ಬೇಕಲ್ವಾ? ಸ್ವಲ್ಪ ಯೋಚನೆ ಮಾಡು. ನೀವ್ ಹೇಳ್ತಿರೋದಿಲ್ಲ ಸರಿ. ಸರಿ ಹೋಗೋಣ. ಓಕೆ, ಹಾಗಾದ್ರೆ ನಾವು ನಾಳೆ ನಮ್ಮ ಹಳ್ಳಿಗೆ ಹೋಗ್ತಿದ್ದೀವಾ? ವಾವ್, ಸೂಪರ್ ಪಪ್ಪ, ಥ್ಯಾಂಕ್ ಯು ಮಮ್ಮ. ನಮ್ಮ ಹಳ್ಳಿ ಮನೆ ಪೂಜೆ ಪುನಸ್ಕಾರದ ಬಗ್ಗೆ ನೃತ್ಯದ ಮೂಲಕ ತಿಳಿಸಲು ಬರುತ್ತಿದ್ದಾರೆ 1ನೇ ತರಗತಿ ಬಿ ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಶ್ರುತಿ ಎಂ. ಎಲ್ಲರೂ ಮಕ್ಕಳನ್ನು ಹುರಿದುಂಬಿಸಲು ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ, ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ, ರಂಗೋಲಿ ಬಿಡಿಸಿ ಹಾಸೈತೆ ಸರಗ, ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ, ಮುದ್ದಾದ ಹೂಗಳ ರೇಷ್ಮೆ ಜಳಕ, ಲಾಲಿ 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 ಹೋ, ಲಾಲಿ 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 ಹೋ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ. ಹೋಗಿಲೋ ಸುತ್ತಿ ಬರ ಮುಂದ ಹಾಡೈತಿ, ಹೋಗಿಲೋ ಸುತ್ತಿ ಬರ ಮುಂದ ಹಾಡೈತಿ. ಆಹ ಮುದ್ದು ಬಾಲೆಯು ಹಸಿರ ಸೀರೆ ಉಟ್ಟಳು, ಹೊನ್ನ ಜರಿಯ ಕುಪ್ಪಸ ಕಿರಣ ಸರಗ ಹೊದ್ದಳು, ಇನ್ನು ಎಲ್ಲ ಚಿಂತೆಯು ನಿನ್ನ ಲೆಕ್ಕಕ್ಕೆಂದಳು, ಇಂದು ಎಲ್ಲ ಹಾಳೆಯು ಹೊಸತೆಂದಳು, ದಿನವೂ ನಗುತ್ತ ಬರುವ ಬೆಳಕು ಕಾಣುವಾತನ ಪುಣ್ಯ, ಕಂಡ ಮೇಲೆಯೇ ಧನ್ಯ. ಆ ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ. ಸುರ ಸುಂದರಾಂಗನು ನಕ್ಕು ಬಂಗಾರ ಬಣ್ಣ, ಎಲ್ಲ ಜೀವನ ಈಗ ಶುರು ನೋಡಣ್ಣ, ಹುಟ್ಟೋ ರಂಗು ಅಲ್ಲೈತೆ ಹೋಗೋ ರಂಗು ಅಲ್ಲೈತೆ, ಎಲ್ಲ ರಂಗು ರಂಗು ಬಾಳಿನ ಬಣ್ಣವೇ, ನಿದಿರೆ ಕಳೆದು ಕಣ್ತೆರೆದಾವೆ ಕೋಟಿ ಜೀವದ ರಾಶಿ, ಆಸೆ ಎದುರಿಗೆ ಹಾಸಿ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ, ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ, ರಂಗೋಲಿ ಬಿಡಿಸಿ ಹಾಸೈತೆ ಸರಗ, ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ, ಮುದ್ದಾದ ಹೂಗಳ ರೇಷ್ಮೆ ಜಳಕ, ಲಾಲಿ 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 ಹೋ, ಲಾಲಿ 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 ಹೋ.
Children, what a refreshing start to our journey of village life. Our little stars brought alive the morning scene with the sun, innocence and energy. The way they showed the rising sun, the busy village life, the chirping birds, the playfulness and the joy of a fresh new day truly made us feel as if we were standing right inside a village at sunrise. Thank you, dear students. Let's give them a big round of applause. ಯವಿ 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 ಏನ್ ಜನ ನಮ್ಮ ಹಳ್ಳಿ ನೋಡೋಕ್ಕೆ ಏನ್ ಜನ ಸೇರವ್ರೆ. ಏನು ಎಲ್ರು ಸಂದಾಗಿದ್ದೀರೇ? ಅವ್ವಾ ಅರೆ ಮಗ ಪ್ರಸಾದು ಸಂದಾಗಿದ್ದೀಯನಪ್ಪ? ದಿವಸ ಆಯ್ತು ನಿನ್ ನೋಡಿ. ಆಶೀರ್ವಾದ ಮಾಡವ್ವ. ಒಳ್ಳೇದಾಗ್ಲಿ ಮಗ, ಸಂದಾಗಿರು. ಅಲ್ಲೆಲ್ಲೆಲ್ಲೆ ಪ್ರಸಾದು, ಏನ್ಲ ಮಗ ನಿನ್ ಪ್ಯಾಟೆ ಹೆಂಡ್ರು ಬಂದವಳೆ? ಮದ್ವೆ ಆದ್ಮೇಲೆ ಇದ ಮೊದ್ಲು ಕಿತ್ತ ಬಂದಿರೋದು. ಏನವ ಸೊಸೆ ಸಂದಾಗಿದೆಯೇ? ಆಶೀರ್ವಾದ ಮಾಡಿ ಅತ್ತೆಮ್ಮ. ನಿಮಗೆ ಗೊತ್ತಲ್ಲ ಸಿಟಿ ಲೈಫ್ ಹೆಂಗೆ ಅಂತ. ಇಬ್ರು ದುಡಿದ್ರೆ ಮಾತ್ರ ಲೈಫ್ ಚೆನ್ನಾಗಿರೋದು, ಇಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ. ಅಕ್ಕಿ ಹೇಳೋದು ಹಳ್ಳಿ ಊಟ ಚಂದ, ಪಟ್ಟಣದ ನೋಟ ಚಂದ ಅಂತ. ಬದುಕು ಇರೋದು ಹಳ್ಳಿನಲ್ಲೇ ಅಲ್ವೇ? ಏನೋ ಹಬ್ಬದ್ನವ್ದಾಗಾದ್ರೂ ಊರಿಗೆ ಬಂದ್ರಲ್ಲ ಅದೇ ಸಂತೋಷ. ಅರೆ ರೇ ಪ್ರಸಾದು, ಇದು ನಿನ್ನ ಮಗಳಲ್ವೇ? ಪಟ್ಟದಾಗ ನೋಡಿದ್ದು. ಏನು ಪುಟ್ಟಿ, ನಾನು ಯಾರು ಗೊತ್ತಾ? ಮಮ್ಮಿ, ಇವ್ರು ಯಾರು? ಅವಾಗವಾಗ ಊರಿಗೆ ಬಂದರೆ ತಾನೇ ತಾನು ಬಂದು ಬಳಗ ಅಂತ ಗೊತ್ತಾಗೋದು. ನಾನು ನಿಮ್ಮ ಅಜ್ಜಿ, ನಿಮ್ಮ ಅಪ್ಪನವ್ವ, ಗೊತ್ತಾತಾ? ಓಹೋ, ಗ್ರ್ಯಾನಿ. ಏನ್ಲ ಮಗ, ನಿನ್ನ ಮಗಳು ನನ್ನ ಜಾನಿ ಅಂತವಳೆ. ನನ್ನ ಹೆಸರು ಜಾನ್ಕಮ್ಮ, ಜಾನಿ ಅಲ್ಲ. ಅವ್ರನ್ನ ಹಾಗೆಲ್ಲ ಕರಿಬಾರ್ದು. ಅವ್ರನ್ನ ಪ್ರೀತಿಯಿಂದ ಅಜ್ಜಿ ಅನ್ಬೇಕು. ಹೋಗು, ಅಜ್ಜಿಗೆ ನಮಸ್ಕಾರ ಮಾಡಿ ಹೋಗು. ಸರಿ ಅಮ್ಮ. ಅಜ್ಜಿ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏ ಸೀತಾ, ಸಾವಿತ್ರಿ, ಒಳಗೇನು ಮಾಡ್ತಿದ್ದೀರವ್ವ? ಬಿರ್ನೆ ಆರತಿ ತಗೊಂಡು ಬನ್ರಿ. ಮಗ ಸೊಸೆ ಮೊಮ್ಮಗಳು ಅಪರೂಪಕ್ಕೆ ಊರಿಗೆ ಬಂದವ್ರೆ. ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ. ಸರಿ ಐತೆ ಅಮ್ಮ. ಅಜ್ಜಿ, ಇವ್ರು ಯಾರು? ಇವ್ರು ನಿನ್ ದೊಡ್ಡಮ್ಮ, ನಿನ್ ಚಿಕ್ಕಮ್ಮ. ಸಂದಾಗಿದೆಯಾ ಸರಿತಾ? ಚೆನ್ನಾಗಿದ್ದೀನಿ ಸಾವಿತ್ರಿ. ಸಂದಾಗಿದೆಯಾ ಪ್ರಸಾದು? ಚೆನ್ನಾಗಿದ್ದೀನಿ ಅಕ್ಕಮ್ಮ. ಹುಸ್ಸಪ್ಪ, ಸಂದಾಗಿದೆಯಾ ಪ್ರಸಾದು? ಚೆನ್ನಾಗಿದ್ದೀನಿ ಅಣ್ಣರೇ. ಇವರು ನಿನ್ ದೊಡ್ಡಪ್ಪ, ಚಿಕ್ಕಪ್ಪ, ಇವರೆಲ್ಲ ನಿನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿರು, ಗೊತ್ತಾತಾ? ವಾವ್, ಇಷ್ಟೊಂದು ಜನ, ಅದು ಒಂದೇ ಮನೆಯಲ್ಲಿ. ನೀವೆಲ್ಲ ಒಟ್ಟಿಗೆ ಇದೇ ಮನೆ ಒಳಗಿರ್ತೀರಾ? ಹೌದು. ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ನಾವು ಒಟ್ಟಿಗೆ ತುಂಬ ಜನ ಇರ್ತೀವಿ. ಆದರೆ ಬೇರೆ ಬೇರೆ ಮನೆ, ಪರಿಚಯ ಮಾತ್ರ ಇರಲ್ಲ ಅಲ್ವಾ ಪಪ್ಪ? ಹೌದು ಪುಟ್ಟಿ. ಸರಿ ಹಿಂಗೆ ಮಾತಾಡ್ತಾ ನಿಂತ್ಕೊಂಡಿರ್ತೀರಾ? ಇಲ್ಲ ಸ್ನಾನ ಗಿನ ಮಾಡಿ ಪೂಜೆ ಮಾಡೋಣವಾ? ನಮ್ಮ ಹಳ್ಳಿ ಮನೆ ಪೂಜೆ ಪುನಸ್ಕಾರದ ಬಗ್ಗೆ ನೃತ್ಯದ ಮೂಲಕ ತಿಳಿಸಲು ಬರುತ್ತಿದ್ದಾರೆ 1ನೇ ತರಗತಿ ಬಿ ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಶ್ರುತಿ ಎಂ. ಎಲ್ಲರೂ ಮಕ್ಕಳನ್ನು ಹುರಿದುಂಬಿಸಲು ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ.
ಬಲೆಯಲ್ಲಿ ಏನಯ್ಯಾಕೆಂದುಳು ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಔತಣ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ತಾವರೆ ಹೂವ ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವಿನ ತಲೆದಿಂಬು ಮಾದೇವ್ಗೆ ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ Amazing. Your dance captured the simple faith, purity, and deep bhakti that village people offer the Lord. The calm movements, the graceful poses, and the expression of devotion made us feel the presence of Shiva, the Lord of creation, destruction, and infinite peace. Children, your performance was not just a dance, it was an offering, a prayer, and a celebration of our culture. Let us give all these young devotees a loud round of applause for bringing such divine energy to the stage. ಮಮ್ಮಿ ಇಲ್ಲಿ ನೋಡು ಎಷ್ಟು ದೊಡ್ಡ ಗುಲಾಬ್ ಜಾಮೂನ್ ಆದ್ರೆ ಇದು ಸ್ವೀಟೇ ಇಲ್ಲ ಶುಗರ್ ಸಿರಪ್ ಬದಲು ಸ್ಪೈಸಿ ಸಿರಪ್ ಹಾಕಿದ್ದಾರೆ ಅದು ಮುದ್ದೆ ಮಗ ಉಣ್ಣು ಸಂದಾಗಿರುತ್ತೆ. ನಂಗೆ ಇದು ಬೇಡ ಆಂಟಿ. ನೂಡಲ್ಸ್ ಪಾಸ್ತಾ ಬರ್ಗರ್ ಅಟ್ಲೀಸ್ಟ್ ಬ್ರೆಡ್ ಜಾಮ್ ಆದ್ರೂ ಕೊಡಿ. ನಮ್ಮಮ್ಮ ದಿನ ಇದೇ ಮಾಡೋದು. ಬ್ರೆಡ್ ಯಾಕೆ ಮಗ? ಮೈಯಾಗ ಹುಷಾರಿಲ್ವಾ? ನಮ್ಮ ಕಡೆ ಜ್ವರಗಿರ ಬಂದ್ರೆ ಮಾತ್ರ ಅದನ್ನ ತಿನ್ನೋದು. ಅದನ್ನೆಲ್ಲ ತಿಂದ್ರೆ ಮೈ ಶಕ್ತಿ ಅಲ್ಲಿಂದ ಬಂದಾತು. ರೊಟ್ಟಿ ತಿಂದು ಗಟ್ಟಿಯಾಗು, ಮುದ್ದೆ ತಿಂದು ಜಟ್ಟಿಯಾಗು ಅಂತ ಹೇಳಿಲ್ವೇ? ಹೊಲ ಮನೆ ಅಂತ ಮೈಕೈ ಮುರ್ಕೊಂಡು ದುಡಿಯೋರು ಬ್ರೆಡ್ ಗಿಡ್ಡು ತಿಂದ್ರೆ ಬದುಕಕ್ಕಾದಿತ್ತೆ? ಹೊಟ್ಟೆ ತುಂಬ ಮುದ್ದೆ ರೊಟ್ಟಿ ಅನ್ನ ಸಾರು ಉಂಡು ಅದ್ರ ಮೇಲೆ ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ಮನಸ್ಸು ಎಲ್ಲ ತುಂಬ್ತದೆ. ಏನಂತೀರಾ? ಅದಕ್ಕೆ ಹೇಳೋದು ಹಳ್ಳಿ ಮನೆ ಊಟ ರುಚಿಯಮ್ಮಿ, ಹಂಗೆ ಮರದ ನಿದ್ದೆ ಸುಖವಮ್ಮಿ ಅಂತ. ಉಂಡ್ರಿ ಉಂಡ್ರಿ ಸಂದಾಗಿರುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಮ್ಮ ಹಳ್ಳಿ ಊಟ ಉಂಡವನಿಗೆ ರೋಗವಿಲ್ಲ. ಈಗ ನಮ್ಮ ಹಳ್ಳಿ ಊಟ ಉಪಚಾರದ ಬಗ್ಗೆ ನೃತ್ಯದ ಮೂಲಕ ತಿಳಿಸಕ್ಕೆ ಬರ್ತಾ ಇದ್ದಾರೆ 1ನೇ ತರಗತಿ ಸಿ ವಿಭಾಗದ ಮಕ್ಕಳು. ನೃತ್ಯ ಸಂಯೋಜನೆ ಶ್ರೀಮತಿ ವೀಣಾ ಹರೀಶ್ ಇವರಿಂದ. ಹಾಗಾದರೆ ಬನ್ನಿ ಎಲ್ಲ ಹಳ್ಳಿ ಊಟ ಸವಿಯೋಣ.
ಮಾಡ್ತೀರಾ? ಅದು ತಂಗಳು ಬೇರೆ. ಮೂರ್ತುವನ್ನು ತಂಗಳು ಊಟ ಮಜಾನೇ ಬೇರೆ, ಗದ್ದು ತಿಂದ್ರೆ ಆ ರುಚಿನೇ ಬೇರೆ. ಬಡವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ, ಹೊಂಗೆ ನೆರಳಿನಿದ್ದೆ ಸುಖವಮ್ಮಿ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ. ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ, ಕೃಷ್ಣ ಕದ್ರೆ ಕಳ್ಳತನವಲ್ಲಮ್ಮಿ. ಬಡವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ. ತತ್ತಾರಮ್ಮಿ ಮಜ್ಜಿಗೆ ರಾಗಿ ಅಂಬ್ಲಿ, ಮನಸೋಯಿಗಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ. ತತ್ತಾರಮ್ಮಿ ಬಾಯಿಗೆರಡುಪ್ಪಿನ ಕಾಳು, ಬಾಯ್ಚ ಪರಿಸಿ ದುಡಿಯುವೆ ಏಳೇಳು ಜನುಮದಲು ಉಪ್ಪಿನ ಋಣಕ್ಕಾಗಿ. ಅಂಬಲಿಗೆ ಹರಿಕಥೆಯೇ, ಉಪ್ಪಿಗೆ ಉಪಕಥೆಯೇ, ಎತ್ತಿಗೆ ಎಡಬಲವೇ, ತುತ್ತಿಗೆ ಕುಲಜನವೇ. ಏಳೆಯಮ್ಮಿ ಸಾಕಿ ಸಲಹುವ ತಾಯಿ ಚಂದವು, ಧರಣಿ ಚಂದವು, ಧರಣಿಯಂತಗಿ ಸಾಕು ತಾಯಿಯ ಸರಿಗೆ ಚಂದವು. ಬಡವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ. ಶಬರಿ ತಿನಿಸಿದಳು ಎಂಜಲ ಹಣ್ಣು, ಹೇಳೇ ಅಮ್ಮಿ ರಾಮನಿಗೆ ಕುಲ ಹೋಯ್ತಾ, ಛಲ ಹೋಯ್ತಾ, ಬಿಲ್ಲಿನ ಬಲ ಹೋಯ್ತಾ. ಆ ದ್ರೌಪದಮ್ಮ ಬಡಿಸಿದಳು ಒಂದೇ ಅಗಳು, ಹೇಳೇ ಅಮ್ಮಿ ಕೃಷ್ಣನಿಗೆ ಹಸಿಬಿದ್ದ ಅಗಳಿಂದ ಹೊಟ್ಟೆ ತುಂಬುತ್ತಾ. ಮಾತಿನಲ್ಲಿ ಬಲ್ಮಳ್ಳ, ರಾಗಿ ಮುದ್ದೆ ಕತ್ಕಳ್ಳ, ನಾನು ಕದ್ರೆ ಕಳ್ಳನ, ದೇವ್ರು ಕದ್ರೆ ಲೀಲೇನಾ. ಹೇಳೆಯಮ್ಮಿ ಕದ್ದು ನೋಡುವ ಹೆಣ್ಣು ಚಂದವೇ, ತೆನೆಯು ಚಂದವೇ, ಓಡ ಚಂದವೇ, ಓಡದೊಳಗಿನ ಚಂದ್ರ ಚಂದವೇ. ಬಾಡುವನ್ ಮನೆ ಊಟ ರುಚಿಯಮ್ಮಿ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ, ರಂಗ ರಂಗನಂದ ಬೆಳ್ಳಿಗಿರಿ ರಂಗನಂದ. Well done, children. That was colorful and meaningful performance. You just showed us that food is not something we eat. It is our energy, our strength, our happiness. Through your lively dance, you reminded we must eat different types of food. Grains for strength, vegetables for health, fruits for freshness, etc. Children, your performance beautifully taught us that when we eat right, we live bright. ಅವ್ವ, ನಾವು ಹೊಲದ ಕಡೆಗೆ ಹೋಗ್ಬರ್ತೀವಿ. ಸರಿನಪ್ಪ, ಹೋಗ್ ಬನ್ರಿ, ಹುಷಾರು. ಅಜ್ಜಿ, ನಾವು ಸ್ಕೂಲಿಗೆ ಹೋಗ್ಬರ್ತೀವಿ. ಚಿಕ್ಕಪ್ಪ, ಖುಷಿ, ನಾವು ಸ್ಕೂಲಿಗೆ ಹೋಗ್ಬರ್ತೀವಿ. ಸರಿ ಬಾಯ್, ಸಂಜೆ ಬೇಗ ಬನ್ನಿ, ಆಟ ಆಡೋಣ. ಮೊಮ್ಮಕ್ಕಳ ಒಸಿ ತಡೀರಿ, ಇಲ್ಲಿ ಬನ್ರಿ,
ಮೇಷ್ಟ್ರು ದ್ಯಾವ್ರ ಸಮಾನ, ನೀವೆಲ್ಲ ಕಗ್ಗಲಿದ್ದಂಗೆ. ಮೇಷ್ಟ್ರು ನಿಮ್ಮನ್ನ ತಿದ್ದಿ ತೀಡಿ ದ್ಯಾವ್ರ ಮೂರ್ತಿ ಮಾಡ್ತಾರೆ, ನಿಮ್ಮ ಜೀವನ ಸಂದಾಗಿರಂಗೆ ಮಾಡ್ತಾರೆ. ನಿಮ್ಮ ಮೇಷ್ಟ್ರಿಗೆ ಗೌರವ ಕೊಡೋದು ಮರಿಬೇಡ್ರಿ, ಗೊತ್ತಾತಿಲ್ಲ? ಸರಿ ಅಜ್ಜಿ, ಬರ್ತೀವಿ. ಪಪ್ಪ, ನಂಗೂ ಹಳ್ಳಿ ಶಾಲೆ ನೋಡಬೇಕು ಅಂತ ಅನಿಸ್ತಾ ಇದೆ, ಅಲ್ಲಿಗೆ ಕರ್ಕೊಂಡೋಗು ಪ್ಲೀಸ್. ಸರಿ ಬಾ, ಹೋಗೋಣ. ಜ್ಞಾನ ಎಂಬುದು ಒಂದು ಅದ್ಭುತವಾದ ಆಸ್ತಿ. ಇದನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ಇಡೀ ಜಗತ್ತನ್ನೇ ಬದಲಿಸಬಲ್ಲ ಶಕ್ತಿ ಎಂದರೆ ಅದು ಶಿಕ್ಷಣ. ಇಂತಹ ಶಿಕ್ಷಣ ನೀಡುವ ಶಾಲೆಯ ಮಹತ್ವ ತಿಳಿಸಲು ಬರುತ್ತಿದ್ದಾರೆ 2ನೇ ತರಗತಿ ಎ ವಿಭಾಗದ ಮಕ್ಕಳು. ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಅಶ್ವಿನಿ ಜೋಶಿ. ಎಲ್ಲರೂ ಬನ್ನಿ, ನಮ್ಮ ಹಳ್ಳಿ ಶಾಲೆಗೆ ಹೋಗೋಣ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಚಿಕ್ಕಪ್ಪ ಎರಡು ಓದಿರೋ ಶಾಲೆ. ನಮ್ಮ ಟೀಚರನ್ನು ಇದೇ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬಾ ಅವ್ರನ್ನ ತೋರಿಸ್ತೀನಿ. ಅರೆ, ನೀನು ಪ್ರಸಾದ್ ಅಲ್ವಾ? ಹಾಂ, ಜಾನ್ಕಿ ಹೇಗಿದ್ದೀಯಾ? ಇವರು ನನ್ನ ಕ್ಲಾಸ್ಮೇಟ್. ಸೇ ಹಲೋ. ಹೆಲೋ ಆಂಟಿ. ಹೆಲೋ ಪುಟ್ಟ. ಜಾನ್ಕಿ, ನೀನೇನಿಲ್ಲಿ? ನಾನು ಇಲ್ಲೇ ಪಕ್ಕದ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಪದ್ಮಾ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದೆ. ಸರಿ, ನಾನೇನು ಬರ್ತೀನಿ. ಸರಿ, ಓಕೆ. ಮಕ್ಕಳೇ, ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಕನ್ನಡಮ್ಮನ ಹರಿಕೆ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಭಾಷೆಯು ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆ ಅದು ನಮ್ಮ ಕನ್ನಡ. ಮುನಿಯಾ ಮನೆ ಮುದ್ದೆ ತಿನ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅಂತ ಈ ಸ್ಕೂಲಿಗೆ ಬಂದು ಕುಂತವನೆ. ಏನು ಬಸಪ್ಪ ಹೀಗೆ ಕೂಗ್ತಾ ಇದೀಯಾ? ಮೇಡಮರೇ, ನಮ್ಮ ಮುನಿಯಾನ ಕಳಿಸಿ ಕರ್ಕೊಂಡು ಹೋಗ್ಬೇಕು. ಯಾಕೆ ಬಸಪ್ಪ, ಮನೇಲೆಲ್ರು ಹುಷಾರಿದ್ದಾರೆ ತಾನೆ? ಹಂಗೇನಿಲ್ರಿ, ಮಾದಪ್ಪನ ಜಾತ್ರೆ ಬಂತಲ್ಲ, ದ್ಯಾವ್ರ ಗುಡಿ ಮುಂದೆ ಹಣ್ಣು ಕಾಯಿ ಮಾರೋಕ್ಕೆ ಹೋಗ್ಬೇಕು. ಮುನಿಯಾನು ಬಂದರೆ ಹೊಸಿ ವ್ಯಾಪಾರ ಜಾಸ್ತಿ ಮಾಡ್ಬೋದು, ಹೊಸಿ ಕಾಸು ನೋಡ್ಬೋದು. ಅದಕ್ಕೆ ಕಳಿಸ್ಕೊಡಿ. ಏನು ಮುನಿಯಾ, ನಿಮ್ಮ ಅಪ್ಪನ ಜೊತೆಗೆ ಹೋಗ್ತೀಯಾ? ಇಲ್ಲ ಟೀಚರ್, ನಾವು ಹೋಗೋಕ್ಕಿಲ್ಲ, ನಾನು ಓದಬೇಕು. ಏನು ಬಸಪ್ಪ, ನೀವು ಇಷ್ಟು ಚೆನ್ನಾಗಿ ಓದೋ ಹುಡುಗನ ಕರ್ಕೊಂಡೋಗಿ ಕೆಲ್ಸಕ್ಕೆ ಹಚ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ನೀವೇ ಹೇಳಿ. ಅಯ್ಯ, ಹಂಗಂತ ಈ ಟೈಮ್ ಬಿಟ್ಟು ಮತ್ತೆ ಯಾವಾಗ ನಾವು ಕಾಸು ಮಾಡೋದು? ನೀವೊಳ್ಳೆ. ಅದು ಹಾಗಲ್ಲ ಬಸಪ್ಪ. 14 ವರ್ಷ ಒಳಗಿರೋ ಮಕ್ಕಳನ್ನ ಅವ್ರನ್ನ ಕೆಲ್ಸಕ್ಕೆ ಕಳಿಸೋದು, ಅವರಿಂದ ಕೆಲಸ ಮಾಡಿಸೋದು ದೊಡ್ಡ ಅಪರಾಧ. ಇದಕ್ಕೆ ಶಿಕ್ಷಣ ಆಗುತ್ತೆ, ಗೊತ್ತಾ? ಹೌದೇ? ಹೌದು ಬಸಪ್ಪ. 1986ರ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಪ್ರಕಾರ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸ್ಬೇಕು. ಅದಕ್ಕೆ ಅಂತಾನೆ ಮಧ್ಯಾಹ್ನ ಬಿಸಿ ಊಟ, ಮೊಟ್ಟೆ, ಹಾಲು, ಹಣ್ಣು ಇದೆಲ್ಲ ಕೊಡ್ತಾ ಇರೋದು. ಓಹೋ, ಹೌದಾ ಮೇಡಮರೇ? ಮೇಡಮ್ ಹೇಗಿದ್ದೀರಾ? ನಾನು ಯಾರು ಹೇಳಿ? ಸರಿಯಾಗಿ ಗೊತ್ತಾಗ್ತಿಲ್ಲಮ್ಮ. ಎಷ್ಟೋ ಮಕ್ಕಳಿಗೆ ಪಾಠ ಮಾಡಿದ್ದೀವಿ. ಅಲ್ಲದೆ ನೀವು ಬೆಳೆದು ದೊಡ್ಡವರಾಗಿದ್ದೀರಾ. ನಮಗೂ ವಯಸ್ಸಾಯಿತು, ಗೊತ್ತಾಗ್ತಿಲ್ಲ. ನೀನೇ ಹೇಳಮ್ಮ. ನಾನು ಮೇಡಮ್ ವಿದ್ಯಾ. ಇವತ್ತು ನಾನು ನಿಮ್ಮ ಮುಂದೆ ಡಾಕ್ಟರ್ ವಿದ್ಯಾ ಆಗಿ ನಿಂತಿದ್ದೇನೆ ಅಂದರೆ ಅದಕ್ಕೆ ನೀವೇ ಕಾರಣ ಮೇಡಮ್. ಹೌದೇ? ಗೊತ್ತಾಗ್ತಿಲ್ಲ. ಮೇಡಮ್, ನಾನು 9th ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನಮ್ಮಪ್ಪ ನನಗೆ ಮದುವೆ ಮಾಡೋಕ್ಕೆ ಹೊರಟಿದ್ರು. ಆವಾಗ ನೀವು ಅದನ್ನು ನಿಲ್ಲಿಸಿ ನಮ್ಮ ಅಪ್ಪಂಗೆ ಚೈಲ್ಡ್ ಮ್ಯಾರೇಜಿಂದ ಆಗುವ ತೊಂದರೆ ಹಾಗೂ ಕಾಯ್ದೆ ಕಾನೂನಿನ ಬಗ್ಗೆ ತಿಳಿಸಿ ಅವರ ಕಣ್ತೆರೆಸಿದ್ರಿ. 2006ರ ಕಾಯ್ದೆ ಪ್ರಕಾರ ಮದುವೆಯಾಗೋ ಹುಡುಗಂಗೆ 21 ವರ್ಷ, ಹುಡುಗಿಗೆ 18 ತುಂಬಿರಬೇಕು. ಇಲ್ಲ ಅಂದರೆ 1 ಲಕ್ಷ ದಂಡ, 2 ವರ್ಷ ಕಠಿಣ ಶಿಕ್ಷೆ ವಿಧಿಸ್ತಾರೆ ಅಂತ ಹೇಳಿ ನನ್ನಂತ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅವರ ಕನಸನ್ನು ನನಸು ಮಾಡಿಕೊಳ್ಳೋಕ್ಕೆ ದಾರಿದೀಪ ಆಗಿರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈಗ ನೆನಪಿಗೆ ಬಂತು. ಒಳ್ಳೆಯದಾಗಲಿ ಪುಟ್ಟಿ. ನಿನ್ನ ಕೈಲಾದಷ್ಟು ಈ ಸಮಾಜಕ್ಕೆ ಸೇವೆ ಮಾಡು, ಆಯಿತಾ? ನಮಸ್ತೆ ಟೀಚರ್, ನಾನು ನಿಮ್ಮ ಓಲ್ಡ್ ಸ್ಟೂಡೆಂಟ್ ಪ್ರಸಾದ್. ನಾನು ಆವಾಗ ತುಂಬ ತುಂಟ ಇದ್ದೆ. ನೀವು ಆವಾಗ ನನ್ನ ಕರೆದು ಬುದ್ಧಿ ಹೇಳ್ತಿದ್ರಲ್ಲ, ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಜಾನ್ಕಮ್ಮನ ಮಗ ಪ್ರಸಾದು. ಹೇಗಿದೆಯಪ್ಪ? ಏನು ಮಾಡ್ತಾ ಇದೀಯಾ? ನಾನು BE ಮಾಡಿಕೊಂಡು ಬೆಂಗಳೂರಿನಲ್ಲಿ ಒಂದು ದೊಡ್ಡ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಳು ನನ್ನ ಮಗಳು ನಮ್ಮ ಸ್ಕೂಲ್ ನೋಡಬೇಕು ಅಂದ್ಲು, ಅದಕ್ಕೆ ಕರ್ಕೊಂಬಂದೆ. ಒಳ್ಳೆ ಕೆಲಸ ಮಾಡಿದೆ. ಹೆಂಗಿದೆ ಪುಟ್ಟಿ ನಮ್ಮ ಹಳ್ಳಿ ಶಾಲೆ? ನಿಮ್ಮ ಸ್ಕೂಲ್ಗೂ ನಮ್ಮ ಸ್ಕೂಲ್ಗೂ ಡಿಫ್ರೆನ್ಸ್ ಅನ್ನಿಸ್ತಿದ್ಯಾ? ಪಪ್ಪ, ನಿಮ್ಮ ಹಳ್ಳಿ ಶಾಲೆ ತುಂಬ ಬ್ಯೂಟಿಫುಲ್ ಆಗಿದೆ. ಅಯ್ಯ ಮೇಡಮರೇ, ನನ್ನ ಮರ್ತೇ ಬಿಟ್ರಲ್ಲ. ನನ್ನ ಮಗ ಮುನಿಯಾನ ಕಳಿಸಿ ಕಾಯ್ತಾ ನಿಂತೀವ್ನಿ. ಅರೆ, ಏನು ಬಸಪ್ಪ ನೀವು ಇಷ್ಟು ಹೇಳಿದ್ರು ಮತ್ತೆ ನಿಮಗೆ ನಾ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ? ಅಯ್ಯ ಮೇಡಮರೇ, ಜಾತ್ರೆ ಕರ್ಕೊಂಡು ಹೋಗ್ತೀವ್ನಿ ದಿಟ, ಆದರೆ ಕ್ಯಾಮೆ ಮಾಡ್ಸೋಕ್ಕಲ್ಲ. ಜಾತ್ರೆನಾಗೆ ತೇರು ನೋಡೋಕ್ಕೆ. ನೀವಿಷ್ಟು ಬುದ್ಧಿ ಮಾತು ಹೇಳಿದ ಮೇಲೆ ನಾನು ಯಾಕೆ ಅವನ್ನ ಕೆಲ್ಸಕ್ಕೆ ಹಾಕಲಿ? ಅವನು ಓದಿ ಕಲೆಕ್ಟ್ರೋ ಆಗಲಿ, ದುಡ್ಡು ಕಾರ್ನಾಗೆ ಓಡಾಡಲಿ. ಏನು ಮಕ್ಕಳ, ನಾವು ಜಾತ್ರೆ ನೋಡಕ್ಕೆ ಹೋಗಣ್ವಾ? ಏನು, ಎಲ್ಲರೂ ನಮ್ಮ ಮಾದಪ್ಪನ ಜಾತ್ರೆಗೆ ಹೋಗೋಣ. ಅಲ್ಲಿ ಜಾತ್ರೆಯ ವಿಹಂಗಮ ನೋಟ ತೋರಿಸಲು ಬರುತ್ತಿದ್ದಾರೆ ನಮ್ಮ 2ನೇ ತರಗತಿ B ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಸುಮಂಗಲ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.
ರಥವಲ್ಲೋ, ಅವ್ವಾಗೆ ಚಿನ್ನದ ರಥವಲ್ಲೋ ಅಣ್ಣ, ಬೆಳ್ಳಿಯ ರಥವಲ್ಲೋ ಅಣ್ಣ. ಮಣ್ಣಾಗೆ ಬೆಳೆದು ಗಮ್ಮಾಲೆ ಅರಳಿ ಸುಮ್ಮನೆ ಹೊದಿಕೆ ಅಮ್ಮನ ರಥಕ್ಕೆ. ಹೂವಿನ ಮಜ್ಜನವೋ ನಮ್ ತಾಯಿಗೆ, ಹೂವಿನ ಮಜ್ಜನವೋ, ಹೂವಿನ ಮಜ್ಜನವೋ ನಮ್ ತಾಯಿಗೆ, ಹೂವಿನ ಮಜ್ಜನವೋ. ಬಂತು ನಮ್ ತೇರು ಊರಿಗೆ ಭಲಾರೆ ಸುತ್ತಾಡಿ ಬಂತು, ಬಂತು ನಮ್ ತೇರು ಊರಿಗೆ. ಬಂತು ನಮ್ ತೇರು ಬೀದಿಗೆ ಭಲಾರೆ ಸುತ್ತಾಕಿ ಬಂತು, ಬಂತು ನಮ್ ತೇರು ಬೀದಿಗೆ. ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು, ಭಲಾರೆ ನೆಲದಾಗೆ ಹರಿದಾಳು ಅವ್ವ ನದಿ ಮ್ಯಾಲೆ ನಡೆದಾಳು ಅವ್ವ. ಗೋಗಾರ ಕಷ್ಟ ನೂರು ಅನಿಷ್ಟ ನೀಗವ್ವ ಅಂಬೆ ತಾಯೇ ಜಗದಾಂಬೆ. ಗಂಧಾದವೋ ಕುಳಿಯೋ ನಮ್ಮವ್ವಗೆ, ಗಂಧಾದವೋ ಕುಳಿಯೋ, ಗಂಧಾದವೋ ಕುಳಿಯೋ ನಮ್ಮವ್ವಗೆ, ಗಂಧಾದವೋ ಕುಳಿಯೋ. ತೇರು ನಮ್ಮೂರು ಒಂದೇನೋ ಓ ತಮ್ಮ, ನಾವೆಲ್ಲ ಒಂದು, ತೇರು ನಮ್ಮೂರು ಒಂದೇನೋ. ಊರು ನಮ್ ತೇರು ಒಂದೇನೇ ಓ ತಂಗಿ, ನಮ್ಮೂರೇ ತೇರು, ತೇರು ನಮ್ ಹೂವ ತೇರು. ತೇರು ನಮ್ ಹೂವ ತೇರು ಭಲಾರೆ ಎದೆಯ ಒಳಗೊಂದು, ತೇರು ನಮ್ ಹೂವ ತೇರು, ತೇರು ನಮ್ ಹೂವ ತೇರು ಭಲಾರೆ ಎದೆಯ ಒಳಗೊಂದು, ತೇರು ನಮ್ ಹೂವ ತೇರು. ಮಮ್ಮಿ, ಜಾತ್ರೆ ತೇರಿಳುವಾಗ ತೇರಿನ ಮುಂದೆ ಕೆಲವು ಹುಡುಗ ಹುಡುಗಿಯರು ಕೋಲಿಡ್ದು ಹೋಗ್ತಾ ಇದಾರಲ್ಲ, ಅವ್ರು ಕೋಲಿಡ್ಕೊಂಡು ಏನ್ ಮಾಡ್ತಾರೆ? ಓ ಅದು ಕೋಲಾಟ ಪುಟ್ಟಿ. ದೇವ್ರ ಸೇವೆಯಲ್ಲಿ ನೃತ್ಯ ಸೇವೆ ಕೂಡ ಒಂದು. ಭಕ್ತರು ಹಾಡ್ತಾ ಕುಣಿತಾ ಕೋಲಾಟ ಮಾಡ್ತಾ ಭಕ್ತಿಯಲ್ಲಿ ಮೈಮರಿತಾರೆ. ಬಾ, ನಾವು ಮುಂದೆಗಡೆ ಹೋಗಿ ಕೋಲಾಟ ನೋಡೋಣ. ಏನ್ ಸುಮ್ಮನೆ ಕೂತ್ಬಿಟ್ರಲ್ಲ, ನೀವು ನಮ್ಮ ಜೊತೆ ಕೋಲಾಟ ನೋಡಕ್ ಹೋಗೋಣ ಬನ್ನಿ. ನಮ್ಮ ಹಳ್ಳಿ ಜನಗಳು ಕೋಲಾಟ ಆಡೋದು ಕೇವಲ ಮನರಂಜನೆ ಮಾತ್ರವಲ್ಲ, ಅದು ಒಂದು ದೇವರ ಸೇವೆಯಾಗಿರುತ್ತದೆ. ಇಂಥ ಕೋಲಾಟದ ನೃತ್ಯಕ್ಕೆ ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ ನಮ್ಮ 2ನೇ ತರಗತಿ ಸಿ ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಮಮತಾ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ, ನಿನ್ನಾಣೆ ನಿನ್ನ ಕೊಡದಾಣೆ, ನಿನ್ನಾಣೆ ನಿನ್ನ ಕೊಡದಾಣೆ. ನಿಲ್ಲು ನಿಲ್ಲೆನ್ನವಳೆ ಕರೆದಾವೆ ಕೈಯ ಬಳೆ, ಬಿರಿದಾವೆ ನಿನ್ನ ನಗೆ ಮುಗುಳೆ, ಬಿರಿದಾವೆ ನಿನ್ನ ನಗೆ ಮುಗುಳೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ. ಬಿಡು ಕೈಯ ಗೆಡೆ ಕೊರ ಕೊರ ಹೊತ್ತ ನಡು ಹೊರ ಹಿಡಿ ನಿನ್ನ ದಾರಿ ಸರದಾರಿ.
ಸಿಕ್ಕ್ಯಾಕೆ ನನ್ನ ಜಾಣಿ ಸಿಡಿಲು ಬಡ್ದರು ನಿನ್ನ ಕಡಗಾದ ಕೈಯ ಬಿಡಲಾರೆ, ಕಡಗಾದ ಕೈಯ ಬಿಡಲಾರೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಸಿಂಗಾರ ಮಾಡಿಸುವೆ ಹೆಂಗಾರ ಒಪ್ಪಿಕೊಳ್ಳೆ ಎಲೆ ಚಲುವೆ, ಹೆಂಗಾರ ಒಪ್ಪಿಕೊಳ್ಳೆ ಎಲೆ ಚಲುವೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಬಳ್ಳಿ ನಾನಾದೆ ಮರವಿಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ, ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಹಬ್ಬದಾನಂದ ಹಬ್ಬಾಲಿ ಜಗವಾ ತಬ್ಬಾಲಿ, ಹಬ್ಬಾಲಿ ಜಗವಾ ತಬ್ಬಾಲಿ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಕೋಲೆ ಕೋಲಣ್ಣ ಕೋಲೆ, ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ. What a spectacular dance! Our talented children have just filled the stage with the vibrant rhythm of Kolata, one of our most joyful and traditional folk dances. The sound of the sticks, the perfect coordination, and the lively movements truly brought the spirit of our culture alive. Thank you, children. ಉಸ್ಸಪ್ಪ ಏನ್ ಸೆಕೆ ಅದ್ಯಾವ್ರನ್ನ ಹೊಲ್ಸ್ಕೊಳಕ್ಕೆ ಜಾತ್ರೆ ಮಾಡಾಯ್ತು, ಪೂಜೆ ಪುನಸ್ಕಾರ ಮಾಡಾಯ್ತು. ರೈತರ ಜೀವನ ಹಸನ್ ಮಾಡೋ ಮಳೆರಾಯ ಭೂಮಿಗೆ ಬರೋ ಸೂಚನೆನೇ ಕಾಣ್ತಿಲ್ಲ. ಅತ್ತಮ್ಮ ಮಜ್ಜಿಗೆ ತಗೊಳ್ಳಿ, ಬಿಸಿಲು ಭಾಳ ಐತೆ. ಕೊಡು. ಏನ್ ಕಾಲ ಬಂತಪ್ಪ, ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ. ಟೈಮಿಗೆ ಮಳೆ ಬೆಳೆ ಆಗ್ತಿತ್ತು. ಈಗ ಮರ ಕಡಿದ್ರು ಕಡ್ದಂಗ ಆಡಾಯ್ತು, ಮಳೆ ಹೋಗಿ ಮುಗಿಲ್ ಸೇರ್ತು, ಜನರ ಬಾಯಿಗೆ ಮುದ್ದೆ ಬೀಳೋದು ಕಷ್ಟ ಆಯ್ತು. ಶಿವ ಈ ಕಣ್ಣಾಗ ಇನ್ನು ಏನನ್ನ ನೋಡ್ಬೇಕೋ ಗೊತ್ತಾಗ್ತಿಲ್ಲ. ಊರಾಗೆ ಜೋಕುಮಾರನ್ ಪೂಜೆ ಮಾಡಿದ್ರೆ ಮಳೆನಾದ್ರೂ ಬರ್ತಿತ್ತು. ನಮಸ್ಕಾರ ಜನಕಮ್ಮ, ಚೆನ್ನಾಗಿದ್ದೀರಾ? ಇಲ್ಲೇ ಪಟೇಲ್ರ ಮನೆ ಬಂದಿದ್ದೆ, ನಿಮ್ಮನ್ನ ನೋಡಿದ್ನಲ್ಲ, ಮಾತಾಡ್ಸೋಣ ಅಂತ ಬಂದೆ. ನೀನು ಬಂದಿದ್ದು ಭಾಳ ಒಳ್ಳೇದಾಯ್ತು ಗೌಡ. ಊರಾಗೆ ಮಳೆ ಬಂದಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕೆ ನೀರಿಲ್ಲ, ಕೆರೆ ಬಾವಿ ಬತ್ತೋಗ್ಯಾವೆ, ಮಳೆ ಹೋಗಿ ಇಳೆ ಬಾಯಿ ತರದ್ ಕುಂತೈತೆ. ಅದಕ್ಕೆ ಊರಿನ ಜನ ಜೋಕುಮಾರನ್ ಪೂಜೆ ಮಾಡಬೇಕು, ಏನಂತೀಯ? ಸರಿಯಾಗಿ ಹೇಳಿದ್ರಿ ಜನಕಮ್ಮ. ಅದಕ್ಕೆ ಹೇಳೋದು, ಮನ್ಯಾಗೊಬ್ರು ನಿಮ್ಮಂತ ಹಿರಿ ಜೀವ ಇರಬೇಕು ಅಂತ. ಇವೆಲ್ಲ ಈಗಿನ ತಲೆಮಾರಿನಕ್ಕೆ ಏನು ತಿಳಿಯುತ್ತೆ ಹೇಳಿ? ನೀವೇ ವ್ಯವಸ್ಥೆ ತಯಾರಿ ಮಾಡಿಸ್ಬಿಡಿ. ಆಗ್ಬೋದು. ಏ ಗಂಗವ್ವ, ರತ್ನವ್ವ, ಜೋಕುಮಾರನ ಅಣಿ ಮಾಡ್ರವ್ವ. ಬೆಂಡಿ ವರ್ಷಾರ ಜೋಕುಮಾರ, ಬಾಯಿಗೆ ಬೆಂಡಿ ವರ್ಷಾರ ಜೋಕುಮಾರ. ಚಂದ್ರಕಾಯಂಗ ನಿನ್ನ ತುಟಿಯ ನನ್ನ ಕೊಮರ, ಕುಡಿದ ನಿನ್ನ ಕುಡಿ ಹುಬ್ಬ ಜೋಕುಮಾರ, ಕುಡಿದ ನಿನ್ನ ಕುಡಿ ಹುಬ್ಬ ಜೋಕುಮಾರ. ಗೊಡ್ಡಂಡಿ ಮಾಡ್ತಾ ಹೈನಾಗೆ ನನ್ನ ಕೊಮರ, ಬಾಯಿಗೆ ಬೆಂಡಿ ವರ್ಷಾರ
ಜೋಕುಮಾರನ್ನ ಹೊತ್ತವರು ಭೂಮಿ ತಾಯಿನ ತಣಿಸಲು ಮಳೆರಾಯನ ಮೊರೆ ಹೋಗುತ್ತಾರೆ. ಇಂಥ ಮಳೆಯ ಸಂಭ್ರಮವನ್ನು ನೃತ್ಯದ ಮೂಲಕ ತಣಿಸಲು ಬರುತ್ತಿದ್ದಾರೆ ನಮ್ಮ 3ನೇ ತರಗತಿ ಎ ವಿಭಾಗದ ಮಕ್ಕಳು. ಈ ನೃತ್ಯ ಮಾರ್ಗದರ್ಶಕರು ಶ್ರೀಮತಿ ದೇವಿಕಾ. ಬನ್ನಿ ಮಳೆಯನ್ನು ಆನಂದಿಸೋಣ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ, ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ. ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ, ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಮ್ಯಾಗಳ ಬೆಳ್ಳಾಳು ರಾಯ, ಗಿರಿಯ ಒಳಗಳ ಬೆಸ್ತಾರು ಹುಡುಗ. ಮ್ಯಾಗಳ ಬೆಳ್ಳಾಳು ರಾಯ, ಗಿರಿಯ ಒಳಗಳ ಬೆಸ್ತಾರು ಹುಡುಗ. ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವರಲ್ಲ. 6,000 ಬಂಡರೆ ಕರೆಸಿ 3,000 ಗುತ್ತಲಿ ತರಿಸಿ ಸೋಲು ಸೋಲಿಗೆ ಮನ್ನ ಹಾಕಿಸಯ್ಯೋ ನಾನಿಲ್ಲುವರಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ, 6,000 ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ. ಕಲ್ಲು ಕಲ್ಲಿಗೆ ರೈತವ ಬಡಿಸಯ್ಯೋ ನಾನಿಲ್ಲುವರಲ್ಲ. ಒಂದು ಬಂದಿಲಿ ಬೀಳೆ ಗಡಿಗೆ, ಒಂದು ಬಂದಿಲಿ ಚಿಗಲಿ ತಮಟ, ಮೂಲೆ ಮೂಲೆಗೆ ಗಂಗಮ್ಮ ಮಾಡಿಸಯ್ಯೋ ನಾನಿಲ್ಲುವರಲ್ಲ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ, ಅಂಗೈಯಗಲ ಮೋಡ ನಾಡಿ ಭೂಮಿ ತೂಗದ ಗಾಳಿ ಬಿಸಿ. ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ, ಹುಡುಗಿ ಕೂಡಾಡಿ ಚೆಲ್ಲಿದಳೋ ಗಂಗಮ್ಮ ತಾಯಿ. Thank you, dear children, for that beautiful and refreshing performance. Just like the first drops of rain bring hope to every farmer's field, your dance has brought joy, color, and new energy to our stage today. Through your graceful movements, we could feel the farmers' gratitude to the clouds, the happiness of seeing their crops come alive, and the celebration that rain brings to every village. A big round of applause for these talented performers. ಈ ವರ್ಷ ಒಳ್ಳೆ ಮಳೆ ಆಗೈತೆ. ಎಲ್ಲರೂ ಸೇರಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಬೆಳೆ ಬೆಳೆಯೋಣ, ಏನಂತೀರಾ?
ಗೌಡ್ರೆ ಈ ಸಾರಿ ಗೊಬ್ಬರ ಸಿಕ್ತಿಲ್ಲ. 4 ದಿನದಿಂದ ಗೊಬ್ಬರದ ಅಂಗಡಿ ಮುಂದೆ ಸಾಲ್ಗಟ್ ನಿಂತು ಬರೀ ಕೈಲಿ ವಾಪಸ್ ಆಗಿವಿ. ಇದಕ್ಕೇನಾದ್ರೂ ಹಸಿ ಪರಿಹಾರ ಮಾಡಿಸ್ಕೊಡಿ ಬುದ್ಧಿ. ಅದಕ್ಕೆ ಹೇಳೋದು ಮನೆಯಾಗೆ ದನ ಕರ ಸಾಕ್ಬೇಕು ಅಂತ. ದನ ಕರಿನ ಸಗಣಿ ಗಂಜಲದಿಂದ ಹಟ್ಟಿ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕಿದ್ರೆ ಒಳ್ಳೆ ಬೆಳೆ ಬರ್ತೈತಿ. ಆಗ ಸರ್ಕಾರದ ಹಂಗೂ ಇರಲ್ಲ, ಗೊಬ್ಬರ ಸಿಗ್ಲಿಲ್ಲ ಅಂತ ಗೋಳಾಡೋದು ಇರಲ್ಲ. ಏನಂತೀರಿ? ಸರಿಯಾಗಿ ಹೇಳ್ರಿ ಗೌಡ್ರೆ. ನಾವು ಇದ್ರ ಬಗ್ಗೆ ಮುಂದಿನಕ್ಕಿಂತ ಯೋಚನೆ ಮಾಡಬೇಕು. ಅದು ಮುಂದಿನ ವರ್ಷದ ಕತೆ. ಈಗೇನು ಮಾಡಬೇಕು ಹೇಳಿ ಗೌಡ್ರೆ? ಸರಿ, ಏನಾದರೂ ಮಾಡೋಣ. ಅದಕ್ಕೆ ಹೇಳೋದು, ಸಾವಯವ ಗೊಬ್ಬರ ಬಳಸಿದ್ರೆ ಭೂಮಿ ತಾಯಿನೂ ತಂಪಾಗಿರ್ತಾಳೆ. ನಮಗೂ ವಿಷಯುಕ್ತ ಊಟ ತಿನ್ನೋದು ತಪ್ಪುತ್ತೆ. ನಮ್ಮಪ್ಪ ನಮ್ಮ ತಾತ ಇದನ್ನೇ ತಾನೇ ಮಾಡ್ತಾ ಬಂದಿದ್ದು. ಏನಂತೀರ ಪಟೇಲ್ರೇ? ಹೌದೌದು ಗೌಡ್ರೆ. ಈಗಿನ ಮನೆಯಾಗೆ ದನ ಕರ ಎಲ್ಲಿಂದ ಬಂದಾವು? ಎಲ್ಲರೂ ಪ್ಯಾಕೆಟ್ ಹಾಲಿ ಕಾಯ್ತವ್ರೆ. ದನ ಕರ ಎಲ್ಲ ಸಾಕೋದು ಈಗಿನ ಜನಗಳಿಗೆ ಭಾರ ಅನಿಸ್ತೈತೆ. ಸರಿಯಾಗಿ ಹೇಳ್ದೆ ಬಿಡು ಪಟೇಲ. ಸಗಣಿ ಗುಂಡಿ ಕಣ ಇವೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಯ್ತು ಅನಿಸ್ತೈತೆ. ಗೌಡ್ರೆ, ಎಲ್ಲಿವರೆಗೂ ನೀವು ಹಳೆ ಪದ್ಧತಿನಾಗ ವ್ಯವಸಾಯ ಮಾಡ್ತೀರಿ? ಕೃಷಿಯಲ್ಲಿ ಕ್ರಾಂತಿ ಮಾಡೋಕ್ಕಾಗಲ್ವೇ? ಈಗೆಲ್ಲ ಮಷೀನ್ಸ್ ಬಂದಿದ್ದಾವೆ. ಟ್ರ್ಯಾಕ್ಟರ್ ಬಳಸಿ 1 ವಾರ ಮಾಡೋ ಕೆಲಸನ 1 ದಿನದಲ್ಲಿ ಮುಗಿಸ್ಬೋದು. ಏನಂತೀರಾ? ಏನೇ ಹೇಳು ಮಗ, ನಮ್ಮ ಕಾಲನೇ ಸಂದಾಗಿತ್ತು. ಹಿಂಗೆ ಮಾತಾಡ್ತಾ ಕೂದ್ರೆ ನಾವು ಬೆಳೆ ಬೆಳೆದಂಗೆ. ಬನ್ರಿ ಕ್ಯಾಮೆರಾ ನೋಡೋಣ. ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು ಎಂಬಂತೆ ನಾವು ದುಡಿಯದೇ ಇದ್ದರೆ ಜೀವನ ಹೇಗೆ ಸಾಗುತ್ತದೆ? ನಮ್ಮ ರೈತರು ದುಡಿಯಾಕ ನಿಂತ್ರ ಆ ದೇವರು ಕೂಡ ಅಸ್ತು ಅಂತಾನೆ. ಇಂಥ ರೈತರು ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ 3ನೇ ತರಗತಿ ಬಿ ವಿಭಾಗದ ಮಕ್ಕಳು. ಈ ನೃತ್ಯದ ನಿರ್ದೇಶಕರು ಶ್ರೀಮತಿ ಅಶ್ವಿನಿ BL. ಸ್ವಾಗತಿಸಿ ಜೋರಾದ ಚಪ್ಪಾಳೆಯೊಂದಿಗೆ. ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮಿ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮಿ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ನಮ್ಮ ಸಂತೋಷ ನಮ್ಮ ನಂದ. ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು.
ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು. ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಪಪ್ಪ, ನನಗೆ ಒಂದು ಡೌಟು. ಏನದು? ನಿಮಗೆ ಕಂಪ್ನಿಯವರು ಸ್ಯಾಲ್ರಿ ಕೊಡ್ತಾರೆ, ಆದರೆ ರೈತರಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಅವ್ರಿಗೂ ದುಡ್ಡು ಬೇಕಲ್ವಾ? ಬಟ್ಟೆ ತಗೊಳಕ್ಕೆ, ಅದರ್ ಥಿಂಗ್ಸ್ ತಗೊಳಕ್ಕೆ ಮನಿ ಬೇಕಲ್ವಾ? ಖುಷಿ, ರೈತರು ತಾವು ಬೆಳೆದಿರೋ ಬೆಳೆಯನ್ನು ಮಾರ್ಕೆಟ್ನಲ್ಲಿ ಮಾರ್ತಾರೆ. ತಮಗೆ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ಉಳಿದಿದ್ದನ್ನು ಮಾರ್ತಾರೆ. ಅದರಿಂದ ಹಣ ಸಿಗುತ್ತೆ. ಹೌದಾ ಪಪ್ಪ? ಅವರು ಜನಗಳಿಗೆ ಮಾತ್ರ ಅನ್ನ ಕೊಡೋದಿಲ್ಲ, ಇಡೀ ಪ್ರಪಂಚಕ್ಕೆ ಅನ್ನ ಕೊಡೋ ದೇವರು ಈ ರೈತ. ಅದೆಷ್ಟೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ರೈತನೇ ಜೀವದಾತ. ಅವನು ತಾನು ಬೆಳೆದಿರೋ ಧಾನ್ಯನ ದೇವರು ಅಂತ ಭಾವಿಸ್ತಾನೆ. ಅದಕ್ಕೆ ಬೆಳೆ ಕಟಾವಾದ್ಮೇಲೆ ರಾಶಿ ಪೂಜೆ ಮಾಡಿ ಸುಗ್ಗಿ ಹಬ್ಬ ಮಾಡ್ತಾನೆ. ಇದನ್ನೇ ಸಂಕ್ರಾಂತಿ ಹಬ್ಬ ಅಂತೀವಿ. ರೈತ ತನ್ನ ಜೀವನದಲ್ಲಿ ಭೂಮಿ ತಾಯಿಗೆ ಕೃತಜ್ಞತೆ ಅರ್ಪಿಸೋದು ಯಾವತ್ತೂ ಮರೆಯಲ್ಲ. ಹಾಗಾದರೆ ನಾವು ಈ ಸತಿ ಸುಗ್ಗಿ ಹಬ್ಬ ನೋಡ್ಬೋದಾ? ಅದೇ ಹೀಗೇಗಾಗುತ್ತೆ? ಇನ್ನು ಈಗ ಬೀಜ ಬಿತ್ತಿದ್ದಾರೆ ಅಲ್ವಾ, ಬೆಳೆ ಬರೋಕ್ಕೆ ತುಂಬ ದಿನ ಬೇಕು. ಬಾ, ನಿನಗೆ ಸುಗ್ಗಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ಅಜ್ಜಿ ಹತ್ರ ಹೇಳಿಸ್ತೀನಿ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಒಲಿದಾಳು ಧಾನ್ಯ ಲಕ್ಷ್ಮೀ ಭೂಮಿ ತುಂಬ ರತ್ನದ ಪೈರು ನೇಗಿಲು 100 ನೋಗ 100 ಹೂಡ್ಬಿಟ್ಟೆತ್ತು 500 ಬ್ರಹ್ಮ ವಿಷ್ಣು
ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು. ಭತ್ತದ ಭಾಗ್ಯ ಬಿತ್ತಿದುದೆಲ್ಲ ಮುತ್ತಿನ ಹರಿವಾಯ್ತು. ಹೋ ಧಾನ್ಯದ ಲಕ್ಷ್ಮಿಯು ಬರುತಿಹ ಬಾಗಿಲ ತೋರಣ ಚೆಲುವಾಯ್ತು. ಸಿರಿ ಸಿರಿ ಸಂಪದ ಕಲಕಲ ಕರೆಯ ಹೂರಣ ಸೊಗಸಾಯ್ತು. ಪ್ರೀತಿ ನಗುವಿನ ಜಲೆಯು ಎಲ್ಲ ಮೊಗಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ. ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ಹೋ. ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ. ಓಹೋ ಭೂಮಿಗೆ Wow! Thank you, children, for that vibrant and joyful performance. Your dance truly captured the spirit of our harvest festivals, where fields are full, hearts are grateful, and communities come together to celebrate nature's blessings. Through your lively steps, colorful expressions, and festive energy, we felt the joy of farmers who see the fruits of their hard work. You reminded us that the harvest time is not just about crops, it's about gratitude, unity, the bond between people and the land. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳಿ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ. ಅಕ್ಕ ಇದೇ ಆಟ. ಅಯ್ಯೋ ನಿನಗೆ ಕಣ್ಣ ಮುಚ್ಚಳ ಆಟ ಗೊತ್ತಿಲ್ವಾ? ಯಾಕೆ ನಿಮ್ಮೂರಲ್ಲಿ ನೀವು ಈ ಆಟ ಆಡಲ್ವಾ? ನಾವೆಲ್ಲ ಸ್ಕೂಲ್ನಲ್ಲಿ ಗೇಮ್ಸ್ ಪೀರಿಯಡ್ನಲ್ಲಿ ಮಾತ್ರ ಕ್ರಿಕೆಟ್, ವಾಲಿಬಾಲ್, ರನ್ನಿಂಗ್ ರೇಸ್ ಆಡ್ತೀವಿ. ಎಷ್ಟೇ, ಹೀಗೆ ಆಡೋದು ನಾನು ಯಾವತ್ತೂ ನೋಡಿಲ್ಲ. ನಾನಂತರೂ ಬರೀ ಇಂಡೋರ್ ಗೇಮ್ಸ್ ಮಾತ್ರ ಆಡೋದು, ಇಲ್ಲ ಅಂದರೆ ಮೊಬೈಲ್ನಲ್ಲಿ ಗೇಮ್ ಆಡ್ತೀನಿ. ಓ ಹೌದಾ, ಬಾ ನೀನು ಈ ಆಟಕ್ಕೆ ಸೇರ್ಕೋ, ನಾವು ಹೇಳ್ಕೊಡ್ತೀವಿ. ಖುಷಿ ಪುಟಿ ಬಾಯಿಲಿ, ಇವೆಲ್ಲ ಹಳ್ಳಿ ಆಟಗಳು. ಹಳ್ಳಿ ಲೈಫ್ನಲ್ಲಿ ಆಟಗಳಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಇಲ್ಲದೆ ಆಟ ಆಡ್ತಾರೆ. ಹೋಗು ನೀನು ನಿಮ್ಮ ಅಕ್ಕನ ಜೊತೆ ಸೇರಿ ಆಟ ಆಡು. ಓಕೆ ಪಪ್ಪ. ಅಜ್ಜಿ ನೀವು ಕಣ್ಣು ಮುಚ್ಚಿ, ನಾನು ಹುಡುಕ್ತೀನಿ. ಹೀಗೆ ಎಲ್ಲ ಆಚರಿಸುವುದರೊಂದಿಗೆ ಆಟಗಳು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಅದರಂತೆ ಹಳ್ಳಿಯಲ್ಲಿ ಆಡುವ ಆಟಗಳು ಮನಸ್ಸಿದರೆ ತುಂಬಾ ಮುದ ನೀಡುತ್ತವೆ. ಈ ಆಟಗಳನ್ನು ನೃತ್ಯದ ಮೂಲಕ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 4ನೇ ತರಗತಿ ಎ ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಮಂಜುಳಾ ವೈಬಿ. ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಿ.
ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣನ ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ, ಎದ್ದ ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ. ನಾಯಕ ಈ ಬಜರಂಗಿ ರಂಗಿ ರಂಗಿ ಕಣ್ಣಲ್ಲಿ ಕಣ್ಣು ಇಡಲೇ ಬೇಡ ಗೌವಾತ ನೋಡೋನಿಗೆ. ಜಗ್ಗೋ ಕುಗ್ಗೋ ಆಳೆ ಎಲ್ಲ ಬಾಚ ಕರುನಾಡಿಗೆ. ಧೂಳಿನ ಕಣ ಇಲ್ಲ ಈ ಮೀಸೆಗೆ. ವಾವ್ ಪಪ್ಪ, ಇವತ್ತು ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಈ ಥರ ಆಟಗಳನ್ನು ನಾನು ಒಂದಿನನೂ ಆಡಿರಲಿಲ್ಲ. ಹಳ್ಳಿ ಆಟಗಳೇ ಸೂಪರ್. ಬೆಂಗಳೂರಿಗೆ ಹೋದ್ಮೇಲೆ ನಾನು ಇವೆಲ್ಲ ಆಟಗಳನ್ನು ನನ್ನ ಫ್ರೆಂಡ್ಸ್ಗೆ ಹೇಳ್ಕೊಡ್ತೀನಿ. ಪ್ರಸಾದು ಸರು ಬನ್ರಿ ಇಲ್ಲಿ. ಮಮ್ಮಳ ಖುಷಿ ಬಾಬಾ ಇಲ್ಲಿ. ಏನಮ್ಮ ಏನತ್ತಮ್ಮ ಕರೆದಿದ್ದು? ನೋಡ್ರಿ, ನೀವು ಬಂದಾಗಲೇ ನಮ್ಮ ಗೌರಿ ಕರ ಹಾಕವಳೆ. ವಾವ್, ಸೋ ಕ್ಯೂಟ್. ಮಮ್ಮಿ, ಆ ಕರು ನೋಡು ಎಷ್ಟು ಮುದ್ದಾಗಿದೆ. ಇದನ್ನೆಲ್ಲ ನಾವು ಸಿಟಿನಲ್ಲಿ ನೋಡೋಕ್ಕೇ ಆಗಲ್ಲ. ಹಾಗೂ ಪ್ರಾಣಿಗಳನ್ನು ನೋಡಬೇಕು ಅಂದರೆ ಝೂಗೆ ಹೋಗಬೇಕು. ದಿಟ ಹೇಳ್ದೆ ಪುಟ್ಟಿ, ನಮ್ಮ ಹಳ್ಳಿನಾಗೆ ಗೋಮಾತೆ ಕೊಟ್ಟಿಯಾಗಿರ್ತಾಳೆ, ನಾಯಿಗಳು ಬೀದಿನಾಗಿರ್ತವೆ. ಆದರೆ ಪಟ್ಟಣದಾಗೆ ನಾಯಿಗಳು ಮನೆ ಮಂಚದ ಮ್ಯಾಗಿರ್ತವೆ, ಗೋಮಾತೆ ಬೀದಿನಾಗ ತಿರುಗ್ತವೆ. ಓದಿದಾಯ್ಕಳು ಇದೇ ಸುತ್ತಪಾಲು, ಕೇಳೋರಿಲ್ಲ ತಂದೆ ತಾಯಿಗಳು. ಏನಂತೀರಾ? ಅತ್ತಮ್ಮ, ಅಕ್ಕನಿಗೆ ಹೇಳಿ ಗಿಣ್ಣು ಮಾಡಿಸಿ ಪ್ಲೀಸ್. ಸರಿ. ಖುಷಿ ಪುಟ್ಟ, ಹಳ್ಳಿ ಜನರು ಪ್ರಾಣಿಗಳನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ತಿಳ್ಕೊತಾರೆ. ಅವುಗಳನ್ನ ಪೂಜಿಸ್ತಾರೆ. ಅವುಗಳಿಗೂ ನಮ್ಮ ಹಾಗೆ ಮನಸ್ಸಿರುತ್ತೆ ಅಂತ ಭಾವಿಸ್ತಾರೆ. ಅವರ ಪ್ರಾಣಿ ಪ್ರೀತಿ ಅದ್ಭುತ. ಅಮ್ಮ ಹೇಳಿದ ಅರ್ಥ ಆಯ್ತಾ ಖುಷಿ? ನಾವು ದಿನ ಬೆಳಗ್ಗೆ ಪ್ಯಾಕೆಟ್ನಲ್ಲಿ ತಗೊಳ್ಳುವ ಹಾಲು ಮೊಸರು ಎಲ್ಲ ರೈತರು ಸಾಕಿರೋ ಹಸು ಎಮ್ಮೆಗಳದ್ದು. ಹಳ್ಳಿ ಜನ ಯಾವತ್ತೂ ಪ್ರಾಣಿಗಳನ್ನು ಕೇವಲ ಪ್ರಾಣಿಗಳಂತೆ ನೋಡದೆ ಅವುಗಳಿಗೆ ಪ್ರೀತಿ ಗೌರವ ಕೊಡ್ತಾನೇ ಇರ್ತಾರೆ.
ಅವ್ವ ನಾನು ಕರು ಹಾಕಿರೋ ಗೌರಿಗೆ ಎಳೆವಲ್ ತಕೊಂಡ್ ಬರ್ತೀನಿ. ಅವ್ವ ನಾ ಕುರಿ ಹೊಡ್ಕೊಂಡ್ ಮೇಸ್ಕೊಂಡ್ ಬರ್ತೀನಿ. ಪ್ರಾಣಿಗಳು ನಮ್ಮ ಹಳ್ಳಿ ಜನರ ಅವಿಭಾಜ್ಯ ಅಂಗ. ಅವುಗಳನ್ನು ತಮ್ಮ ಮಕ್ಕಳಂತೆ ಅವರು ಸಾಕುತ್ತಾರೆ. ಪ್ರಾಣಿ ಪ್ರೀತಿ ತಾಯಿ ಪ್ರೀತಿಯಷ್ಟೇ ಪವಿತ್ರವಾದದ್ದು. ಇಬ್ಬರಲ್ಲೂ ಸ್ವಾರ್ಥವಿಲ್ಲ. ಪ್ರಾಣಿ ಪ್ರೀತಿಯ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿ ಬಿ ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಪಾವನ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಆಕಾಸ್ತಾಗೆ ಬಣ್ಣ ಬೆಳೆದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಿದ್ರೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬಿದೋನ್ಯಾರು. ಓಹೋ ಆಹಾ ಓ ಕಾಳ ಓ ಕರಿಯ ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ, ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಬೀರಪ್ಪನು ಕುಂತವನ್ನೇ ಗುಡಿಯ ಒಳಗೆ, ಬೇಡಿದ ವರದಾನ ಕೊಡುವ ನಮಗೆ, ಬಗುತಾರನು ಕಂಡಾರೆ ಆಸೆ ಅವಗೆ, ಕೆಟ್ಟೋರ ಕಂಡಾರೆ ರೋಸ ಅವಗೆ. ಓಹೋ ಆಹಾ ಓ ಬೀರ ಓ ಮಾರ ಓ ನಂಜ ಓ ಕೆಂಪ ಬರಲ್ಲ ಗೊತ್ತಾಯ್ತು, ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋ ಹೊತ್ತು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಸಂಧು ಬಂದಿ ಒಳಗೆಲ್ಲ ಇರ್ತಾವಲ್ಲಪ್ಪ ಇವು, ಬರಲೇ Thank you, children. Children, that was such a wonderful and heart-touching performance. Through your graceful steps and expressive movements, you reminded us of a very important message. Animals are our friends
and they share this world with us. Thank you children for spreading such a meaningful message through your dance. ಅಪ್ಪ ಇದೇನು? ಇದು ನೇಗಿಲು ಪುಟಿ. ರೈತರು ಹೊಲ ಉಳೋದಕ್ಕೆ ಇದನ್ನು ಬಳಸ್ತಾರೆ. ಇದನ್ನು ಮಾಡೋರಿಗೆ ಬಡಗಿ ಅಂತೀವಿ. ಹಾ, ನಂಗೆ ಗೊತ್ತು, ಕಾರ್ಪೆಂಟರ್, ರೈಟ್? ಖುಷಿ ಪುಟ್ಟ, ಅಪ್ಪನ ಕೈ ಹಿಡ್ಕೊ, ಇಲ್ಲ ಅಂದರೆ ಕಳ್ದು ಹೋಗ್ತೀಯಾ. ಅಮ್ಮ, ಇಷ್ಟೊಂದು ವೆರೈಟಿ ಅಂಗಡಿಗಳಿವೆ. ನಮ್ಮೂರಿನಲ್ಲಿ ಇರೋ ಮಾಲ್ ಥರನೇ. ಆದರೆ ಒಂದೇ ವ್ಯತ್ಯಾಸ, ನಮ್ಮೂರಿನಲ್ಲಿ AC ಬಿಲ್ಡಿಂಗ್ಸ್ನಲ್ಲಿ ವ್ಯಾಪಾರ ಮಾಡಿದರೆ ಪಾಪ ಹಳ್ಳಿ ಜನ ಬಿಸಿಲಿನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಎಲ್ಲ ತಗೊಂಡಾಯ್ತಾ? ಬೇಗ ಹೋಗಬೇಕು. ತಗೋತಾ ಇದ್ದೀನಿ. ಪಪ್ಪ, ಅಲ್ಲಿ ನೋಡು, ಆ ಹುಡುಗ ಯಾಕೋ ತುಂಬ ಬೇಜಾರಾಗಿ ಕೂತ್ಕೊಂಡಿದ್ದಾನೆ. ಏನಾಯ್ತು ಅಂತ ಕೇಳೋಣವಾ? ಸರಿ ಬಾ. ಹೆಲೋ, ಯಾಕೆ, ಏನಾಯ್ತು? ಎಲ್ಲರೂ ಹಬ್ಬ ಇದೆ ಅಂತ ಎಷ್ಟು ಸಂತೋಷದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೀನಾಕೆ ಸ್ಯಾಡಾಗಿ ಕೂತ್ಕೊಂಡಿದ್ದೀಯಾ? ಎನಿ ಪ್ರಾಬ್ಲಮ್? ಹಾಗೇನಿಲ್ಲ, ನಮ್ಮಪ್ಪ ಈ ಸಾರಿ ಹಬ್ಬಕ್ಕೆ ಬರ್ತಿಲ್ಲ. ಅವರನ್ನು ನೋಡಿ 1 ವರ್ಷ ಆಯಿತು ಗೊತ್ತಾ. ಹಬ್ಬಕ್ಕೆ ಬರ್ತಾರೆ ಅಂತ ಕಾಯ್ತಾ ಕುಂತಿದ್ದೆ, ಆದರೆ ನನ್ನ ಆಸೆ ಎಲ್ಲ ಹಾಳಾಗೋಯ್ತು. ಯಾಕೆ, ನಿಮ್ಮಪ್ಪಂಗೆ ರಜೆ ಸಿಗ್ಲಿಲ್ವಾ? ನಮ್ಮಪ್ಪ ಬೆಂಗಳೂರಿನಲ್ಲಿ ದೊಡ್ಡ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಹತ್ರ ಹೇಳಿಸಿದ್ರೆ ರಜೆ ಸಿಗ್ಬೋದು. ಬೇಡ, ಅದು ಸಾಧ್ಯವಿಲ್ಲ. ನಮ್ಮಪ್ಪ ಸೋಲ್ಜರ್, ಎಮರ್ಜೆನ್ಸಿ ಇದೆ ಅಂತ ಅವರ ರಜೆನೇ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮ್ಮಪ್ಪ ಸೋಲ್ಜರಾ? ಓ, ಹಳ್ಳಿಯವರು ಸೋಲ್ಜರ್ ಆಗ್ತಾರಾ? ಪುಟ್ಟಿ, ನೀನು ತಪ್ಪು ತಿಳಿದಿದ್ದೀಯಾ. ಹಳ್ಳಿ ಜನ ಅಂದರೆ ಕೇವಲ ಹೊಲ ಮನೆ ಅಂತ ಕೆಲಸ ಮಾಡೋದಲ್ಲ. ಹಳ್ಳಿ ಜನ ಹೊಲ ಉಳ್ಳೋದಕ್ಕೂ ಸೈ, ದೇಶ ಆಳೋದಕ್ಕೂ ಸೈ, ಶತ್ರುಗಳ ವಿರುದ್ಧ ಹೋರಾಡಿ ದೇಶ ಕಾಯೋದಕ್ಕೂ ಸೈ. ಇಂಥ ದೇಶ ಕಾಯೋ ಸೈನಿಕನ ಮಗನಾಗಿ ನೀನು ಹೆಮ್ಮೆ ಪಡಬೇಕು. ಹೌದು ಪಪ್ಪ, ಅದಕ್ಕೆ ಹೇಳೋದು ಜೈ ಜವಾನ್ ಜೈ ಕಿಸಾನ್. ರೈತ ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾಗುತ್ತದೆ, ಅದರಂತೆ ಸೈನಿಕ ಕೈ ಬಿಟ್ಟರೆ ಮಣ್ಣು ಸೇರಬೇಕಾಗುತ್ತದೆ. ಈ ಇಬ್ಬರೂ ದೇಶದ ಆಸ್ತಿ. ಇಂದು ಭಾರತದ ಬಾವುಟ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ, ಸಾವಿರಾರು ಯೋಧರ ಉಸಿರಿನಿಂದ. ಅದು ನಮ್ಮ ಅನುಭವಕ್ಕೆ ಈಗಾಗಲೇ ಬಂದಿದೆ. ನಮ್ಮ ಸೈನಿಕರು ಉಗ್ರರಿಂದ ನಮ್ಮನ್ನು ಹೇಗೆ ರಕ್ಷಿಸಿದ್ದಾರೆ ಎಂದು ಆ ಸೈನಿಕರಿಗೆ ಒಂದು ನಮ್ಮ ಪುಟ್ಟ ಗೌರವವನ್ನು ಸಲ್ಲಿಸಲು 4ನೇ ತರಗತಿ C ವಿಭಾಗದ ಮಕ್ಕಳು ಈಗ ನೃತ್ಯ ಪ್ರದರ್ಶಿಸಲು ಬರುತ್ತಿದ್ದಾರೆ. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಅನಿತಾ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ರಣ 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 ಕಲಿಯೋ, ಯುದ್ಧ ಭೂಮಿಯೇನೆ ಯುವ ಕಡೆಯೋ, ಧಗ 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 ಉರಿಯೋ, ಸೂರ್ಯನ್ನೇ ಸುಡ ಉಸಿರೋ. ರಣ ರಣ ಕಲಿಯೋ, ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ರುಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓಹೋ, ಬಲಿದಾನ ಕುರು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ, ಎಂದೆಂದು ನಿಂಗೆ ಜಯ ಹೋ. ಶಿಸ್ತು ನಡಿಗೆ, ದೇಶ ಕಾಯುವೆ ನೀ ಕೊನೆಯವರೆಗೆ, ನಿನ್ನ ನಡುಕ ಆ ವೈರಿ ಪಡೆಗೆ, ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ನಿನ್ನ ನೆರಳೆ ಧೈರ್ಯ ನಮಗೆ, ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ, ಗಡಿಯಲ್ಲಿ ಸಿಡಿದೇಳುವ ಸೈನಿಕ. ದಿನವೂ ಹೋರಾಟ, ಬಂದೂಕಿನ ಒಡನಾಟ, ಹೊಸ ಸಮರದ ಸೆಣಸಾಟ, ನೀನು ಧೈರ್ಯದ ಸಾಮ್ರಾಟ. ಹೆತ್ತವರ ಬಿಟ್ಟಿರುವೆ, ಬಯಕೆಗಳ ತೊರೆದಿರುವೆ, ದೃಢವಾಗಿ ನಿಲ್ತಿರುವೆ, ನೀ ದೇಶಕ್ಕೆ ಮುಡಿಪಾಗೆ ಇರುವೆ. ಈ ಕೇಸರಿ ಬಿಳಿ ಹಸಿರು, ನಿನ್ನೆದೆಯ ಪ್ರತಿ ಉಸಿರು, ಅಜರಾಮರ ಹೆಸರು, ಹೇ ನಿನಗೆ ಸಾಟಿ ಯಾರೋ. ಯಾರೋ, ಯಾರೋ, ಯಾರೋ.
ಆಕಾಶದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದೆಂದು ನಿಂಗೆ ಜಯ ಹೋ ಜಯ ಹೋ ಸಲಾಮ್ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುದು ಫೈರ್ ಸಲಾಮ್ ಸೋಲ್ಜರ್ ಎಲ್ದೆಂದು ನೀನೆ ಸೇವ್ಯರ್ इस मिट्टी की जान हो ओ वीर सेना भारत माँ की शान हो सलाम सोल्जर ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದೆ ಓಂಕಾರವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ ಈ ಜಗಕ್ಕೆ ನಾವೇ ಗುರುಸ್ಥಾನ ಕಲಿಸಿದ್ದು ನಾವೇನೆ ಧ್ಯಾನ ಜನಗಣವೇ ನಮ್ಮೆದೆಯ ಗಾನ ವಿಜ್ಞಾನ ನಾವಿತ್ತ ದಾನ ನಿಜ ಸಂಸ್ಕೃತಿ ಜ್ಞಾನಮಾನ ಅಭಿಮಾನ ತುಂಬಿರೋ ಹಿಂದೂಸ್ತಾನ ಸಾವು ಗೆಲುತ ಯೋಧ ಸೀಮೆ ಗಡಿಯ ಕಾದ ದೇಶಕ್ಕಾಗಿ ಪ್ರಾಣವನ್ನೇ ನೀಡಬಲ್ಲ ವೀರಭೂಮಿ ಜನ್ಮಭೂಮಿ ಕರ್ಮಭೂಮಿ ಎಲ್ಲ ಧರ್ಮ ಬೆರೆತ ಭೂಮಿ ಎಲ್ಲರೂ ರಾಷ್ಟ್ರ ಪ್ರೇಮಿ ಎಲ್ರೂ ಬಿರ್ಬಿರ್ನೆ ಹಬ್ಬದ ತಯಾರಿ ಮಾಡ್ಕೊಳ್ರಿ. ಸೀತಮ್ಮ, ಸಾವಿತ್ರಿ, ಸರು ಒರ್ಸಿ ಬೇಗ ಬೇಗ ಅಡ್ಗೆ ತಯಾರಿ ಮಾಡ್ರವ್ವ, ಪೂಜೆ ಮಾಡಕ್ ಟೈಮ್ ಆಗ್ತದೆ. ಸರಿ ಅತ್ತಮ್ಮ, ಎಲ್ಲ ತಯಾರಿ ಆಗಿದೆ, ನೀವು ಬಂದು ನೋಡೋದಷ್ಟೇ. ಸರಿ ಸರಿ, ಬರ್ತೀನಿ. ಅವ್ವ, ನಾನೇನಾದ್ರೂ ಸಹಾಯ ಮಾಡ್ಲಾ? ಪಪ್ಪ, ನಾನು ಹೆಲ್ಪ್ ಮಾಡ್ತೀನಿ. ಇದೇನ್ ಖುಷಿ, ಇಷ್ಟು ಬೇಗ ಎದ್ದಿದೀಯಾ? ಬೇಗ ಹೇಳೋದಷ್ಟೇ ಅಲ್ಲ, ಎಣ್ಣೆ ಸ್ನಾನ ಮಾಡಿದ್ದು ಆಯ್ತು. ನೋಡು, ಅಜ್ಜಿ ನನಗೆ ಹೊಸ ರೇಷ್ಮೆ ಅಂಗಿ ಕೊಡಿಸಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಬನ್ನಿ ಎಲ್ರೂ ಒಟ್ಟಿಗೆ ಪೂಜೆ ಮಾಡಿ ಎಲ್ರೂ ಹಬ್ಬದೂಟ ಸವಿಯೋಣ. ಓ, ನಾನು ರೆಡಿ. ಹಳ್ಳಿಯಲ್ಲಿ ಎಲ್ಲದರ ಜೊತೆ ಹಬ್ಬವನ್ನು ತುಂಬಾ ಸೊಗಸಾಗಿ ಆಚರಿಸುತ್ತಾರೆ. ಅಂತೆ ಯುಗಾದಿಯಲ್ಲಿ ಸವಿಯುವ ಬೇವು ಬೆಲ್ಲ, ಹಳೆದನ್ನು ಕಳೆದು ಹೊಸತನ್ನು ಮೆರೆಯುವ ಯುಗಾದಿ ಸಂಭ್ರಮದ ಸೊಗಸನ್ನು ನೃತ್ಯದ ಮೂಲಕ ನಿಮ್ಮ ಮುಂದೆ ಸಾದರಪಡಿಸಲಿದ್ದಾರೆ 5ನೇ ತರಗತಿ ಎ ವಿಭಾಗದ ಮಕ್ಕಳು. ಈ ನೃತ್ಯದ ಮಾರ್ಗದರ್ಶಕರು ಶ್ರೀಮತಿ ಸುಚೇತಾ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ.
ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ ಜೀವಕ್ಕಿದು ಹೂವ ಕಳೆ. ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬೋ ಪ್ರೀತಿ ಹಬ್ಬ. ಕಳೆದುದೆಲ್ಲ ದೊರಕಾಯ್ತು, ದೊರಕಿದ್ದೆಲ್ಲ ಬರವಾಯ್ತು. ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು. ಹೃದಯ ಕುಣಿವ ನವಿಲಾಯ್ತು, ಮನೆಯ ತುಂಬ ನಲಿವಾಯ್ತು. ಎಂದು ಹೀಗೆ ಇರಲಿ ಗಾಳಿ ಗಂಧ ಕೋರಿತು. ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ. ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ. ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ. Children, that was truly vibrant and delightful performance. You filled the stage with color, the energy, and the festive spirit of Yugadi, our beautiful New Year celebration. Through your graceful steps and bright expressions, you told us of everything that makes Yugadi special: the fresh beginnings, the traditional rituals, the mango leaves, the Bevo Bella, and the hope that a new year brings. Your dance captured the essence of our culture and traditions so beautifully. Let us give these wonderful performers a big round of applause. ಇಂದಿನ ನೃತ್ಯ ರೂಪಕದಲ್ಲಿ ಹಳ್ಳಿ ಸೊಬಗನ್ನು ಕಿರುನಾಟಕದ ಮೂಲಕ ಪ್ರದರ್ಶಿಸಿದವರು 5ನೇ ತರಗತಿ ಬಿ ವಿಭಾಗದ ಮಕ್ಕಳು. ಈ ನಾಟಕದ ಪರಿಕಲ್ಪನೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪರಿಮಳಾ ಕೆ. ಕಿರುನಾಟಕದ ರಚನೆ ಹಾಗೂ ನಿರ್ದೇಶನ ಶ್ರೀಮತಿ ವೀಣಾ ಎನ್. ಪಪ್ಪ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಪುಟಿ ಇಷ್ಟೊಂದು ಇಮೋಷ್ನಲ್ ಆಗಿದೆಯಾ? ನನ್ನನ್ನು ಹಳ್ಳಿಗೆ ಕರ್ಕೊಂಡ್ಬಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದಕ್ಕೆ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಈ ವರ್ಷ ನನಗೆ ಕೊಟ್ಟಿರೋ ಬೆಸ್ಟ್ ಗಿಫ್ಟ್ ಅಂದರೆ ಇದೆ. ಹೌದಾ? ನಮ್ಮ ಹಳ್ಳಿ ಅಷ್ಟೊಂದು ಇಷ್ಟ ಆಯ್ತಾ? ನೀವು ಪರ್ಮಿಷನ್ ಕೊಟ್ಟರೆ ಇಲ್ಲೇ ಅಜ್ಜಿ ಮನೆಯಲ್ಲೇ ಇಟ್ಬಿಡ್ತೀನಿ. ಏನು, ನಿಮಗೆ ಈ ಹಳ್ಳಿ ಜೀವನ ಇಷ್ಟ ಆಯ್ತಾ? ಹೇಗಿತ್ತು ನಮ್ಮ ಹಳ್ಳಿ ಸೊಗಡು? ಹಳ್ಳಿಗಳು ಭಾರತದ ಸಾಂಸ್ಕೃತಿಕ ರಾಯಭಾರಿಗಳು. ನಂಬಿಕೆ, ಆಚರಣೆ, ಶ್ರದ್ಧೆ, ಶ್ರಮ, ಸಹಬಾಳ್ವೆ ಇವೆಲ್ಲ ಹಳ್ಳಿಗಳ ಜೀವನಾಡಿ. ಬದುಕಿನ ಭಾವ ಪ್ರೀತಿಯ ಹೂವ, ಜೀವನ ಪ್ರೀತಿ, ಬದುಕುವ ರೀತಿ ಇವೆಲ್ಲದರ ಹೂರಣವೇ ಹಳ್ಳಿ ಎಂಬ ಬೇರು. ಬನ್ನಿ ಎಲ್ಲರೂ ಕೈ ಜೋಡಿಸಿ ಎಳೆಯೋಣ ಬದುಕಿನ ತೇರು. Dear audience, as we reach the grand finale of our cultural celebrations, we now present a very special performance. For this beautiful concluding act, 2 dancers, each of our earlier performances, have come together to form a vibrant, energetic team. They are here to celebrate unity, joy, and the spirit of togetherness through their lively Kannada song Rembeya Kombeya Mele. This final performance is not just a dance,
It is a sum up of everything we enjoyed today. With huge round of applause, let's welcome our grand finale team to the stage. The sum up dance is directed by Miss Indumati Joshi. ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರೆಕ್ಕಿ ಬಲಿತ ಹಾಕಿ ಗೂಡಿನ್ಯಾಗ ಮಾಲ್ಗ್ಯಾವ ಮರಿ ಹಾಕಿ ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ. ಹಳೆಯ ಬಾವಿಯ ತಳದ ನೀರಿನಾಗ ಹಸರ ಚಿಗುರುತ್ತಾವ ಬೇರಿನ ಮೊಳಕಿ ಒಡಿಯತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ ಮರದಾಗ ಕರಗ ಕುಣಿಯುತ್ತಾವ. What an electrifying finale. Children, you truly brought all the performances together in the most joyful way. Let's give all our students a big round of applause. ಪಾಲಕ ಪೋಷಕರೇ ಒಂದು ಪ್ರಕಟಣೆ. ನಮ್ಮ ಶಾಲೆಯ ಪ್ರೀ ನರ್ಸರಿ ಹಾಗೂ ನರ್ಸರಿ ತರಗತಿಗಳ ಪ್ರವೇಶಕ್ಕಾಗಿ ಜನವರಿ 1ನೇ ತಾರೀಕಿನಿಂದ ಅರ್ಜಿ ವಿತರಣೆ ಪ್ರಾರಂಭಗೊಳ್ಳುತ್ತದೆ. ಆಸಕ್ತ ಪೋಷಕರು ತಮ್ಮ ಮಗುವಿನ ಪ್ರವೇಶಕ್ಕಾಗಿ ನಿಗದಿತ ದಿನಗಳಲ್ಲಿ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಪಡೆದುಕೊಳ್ಳುವಂತೆ ವಿನಂತಿಸಲಾಗುತ್ತದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.